ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಮದುವೆ ಆದ್ಮೇಲೆ ಮಾಡ್ತಿರೋ ಮೊದಲನೇ ವ್ಲಾಗ್ ಇದು. ಮದುವೆ ಟೈಮಲ್ಲಿ ತುಂಬ ಬ್ಯುಸಿ ಇದ್ದರಿಂದ ವ್ಲಾಗ್ಗಳು ಮಾಡೋಕ್ಕಾಗಿಲ್ಲ. ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳು ಎಲ್ಲ ತಗೊಂಡಿದ್ದೀನಿ. ಅರ್ಶನಶಾಸ್ತ್ರದ್ದು ಮತ್ತು ಮದುವೆಗೂ ಮುಂಚೆ ಎಲ್ಲೋಗಿ ಮೇಕಪ್ ಮಾಡಿಸ್ಕೊಂಡಿದ್ದು ಎಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಅದೆಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಗೈಸ್. ಆ್ಯಂಡ್ ಇವಾಗ ಸ್ವಲ್ಪ ಫ್ರೀ ಆಗಿದ್ವಿ. ಸೊ ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ದೇವಸ್ಥಾನಕ್ಕೆಲ್ಲ ಹೋಗಿ ದೀಪ ಎಲ್ಲ ಹಚ್ಚಬೇಕು. ದೀಪ ಎಲ್ಲ ಅಂದರೆ ಬೆಲ್ಲದ ದೀಪ ಎಲ್ಲ ಹಚ್ಚಬೇಕು. ಅದೆಲ್ಲ ವೀಡಿಯೋ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಹೇಳ್ಬೇಕಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ಲು ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆಲ್ಲೂ ಬೋರ್ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಗೈಸ್. ಎಲ್ಲ ವಿಡಿಯೋಗಳು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಮಿಸ್ ಮಾಡ್ಕೊಬೇಡಿ ಪ್ಲೀಸ್, ವಿಡಿಯೋನ ಪೂರ್ತಿ ನೋಡಿ. ಈಗ ಆಷಾಢ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮನ ಮುಖ ಹುಡುಗ ನೋಡೋ ಹಾಗಿಲ್ಲ, ನಾನು ಅವರಪ್ಪ ಅಮ್ಮನ ಮುಖ ನೋಡೋ ಹಾಗಿಲ್ಲ. ಸೊ ಆಷಾಢದಲ್ಲಿ ಇದೊಂದು ಆಚರಣೆ ಇದೆ, ಪದ್ಧತಿ ಇದೆ, ಅದಕ್ಕೆ ಸೊ ಇಲ್ಲಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಹೇಳ್ಬೇಕಂದ್ರೆ ಇವಾಗ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಬೇಕು. ಬನ್ನಿ ಹೋಗೋಣ. ಮೊದಲನೇ ಆಷಾಢ ಶುಕ್ರವಾರನ ಬೆಲ್ಲದ ದೀಪ ಹಚ್ಚೋದ್ರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ 5 ವಾರ ಇದೇ ರೀತಿ ಹಚ್ಚಬೇಕು. ಅವರ ನಂಬಿಕೆಗೆ ಹೇಗಿರುತ್ತೋ ಹಾಗಾಗಿ ಪೂಜೆ ಮಾಡ್ತಾರೆ. ಅದೇ ಥರ ನಿಂಬೆಹಣ್ಣು ದೀಪ ಕೂಡ ಹಚ್ತಾರೆ, ಬೆಲ್ಲದ ದೀಪ ಕೂಡ ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅರ್ಚನೆ ಕೂಡ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದರಿಂದ ನಾನು ಬೆಲ್ಲದ ದೀಪನ ಹಚ್ಚಿದ್ದೀವಿ ನಮ್ಮ ಮನೇಲಿ, ಎಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾವು ಫೋಟೋಶೂಟ್ಗೆ ಹೋಗಿದ್ವಿ. ಫೋಟೋಶೂಟ್ಗೆ ನಾನು, ನಮ್ಮ ಮಮ್ಮಿ ಮತ್ತು ನಮ್ಮ ಹಸ್ಬೆಂಡ್ 3 ಜನನೂ ಹೋಗಿದ್ವಿ. ಕಾರ್ ಅವರೇ ತೊಗೊಂಬರ್ತಾರೆ, ಫೋಟೋಶೂಟ್ ಅವರೇ ಕ್ಯಾಮ್ರಾಮ್ಯಾನ್ಗಳು. ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿದ್ರು. ನಾವು ಹೊರಗಡೆ ಔಟ್ಡೋರ್ ಎಲ್ಲೂ ಹೋಗಿ ಶೂಟ್ ಮಾಡಿಲ್ಲ. ಮೈಸೂರು ನಿಯರ್ ಬೈ ಪ್ಲೇಸಸ್ ಎಲ್ಲೆಲ್ಲಿದೆಯೋ ಅಲ್ಲಿ ಮಾತ್ರ ನಾವು ಶೂಟ್ ಮಾಡಿಸಿದ್ದು. ಇದು ಫಸ್ಟ್ ಕಾಸ್ಟ್ಯೂಮ್ ಆಗಿತ್ತು. ರೆಟ್ರೋ ಫೀಲಲ್ಲಿ ಹೇಳಿದರು, ಬಟ್ ನಾನು ಇದು ಬೈ ಮಾಡಿರೋದ್ರಿಂದ ಇದನ್ನೇ ವೇರ್ ಮಾಡಿ ರೆಟ್ರೋ ಸ್ಟೈಲಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ. ನನಗಂತೂ ನ್ಯೂ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು ಫೋಟೋಶೂಟದು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲೇ ವರ್ಣ ಹತ್ರ ವರ್ಕೌಡ್ ಅಂತ ಇದೆ, ಅಲ್ಲೊಂದು ಪ್ಲೇಸಲ್ಲಿ ಈ ಥರ ಲೆಹಂಗ ಹಾಕ್ಕೊಂಡು ಮತ್ತು ನಮ್ಮ ಹಸ್ಬೆಂಡ್ ಅವರು ಈ ಥರ ಪಂಚೆ ಶರ್ಟ್ ಹಾಕ್ಕೊಂಡು ಈ ಥರ ಕಾಸ್ಟ್ಯೂಮಲ್ಲಿ ರೆಡಿಯಾಗಿ ಅಂತ ಹೇಳಿದರು. ಸೊ ಈ ಥರ ನಾನು ಲೆಹಂಗ ಮತ್ತು ಅವರು ಪಂಚೆ ಶರ್ಟಲ್ಲಿ ಹಾಕ್ಕೊಂಡು ಇಲ್ಲೊಂದು ಫೋಟೋಶೂಟ್ ಮಾಡಿಸೋಣ ಅಂತ ಇಲ್ಲೊಂದು ವರ್ಕೌಡಲ್ಲಿ ಹೋಗಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು ಆ ಪ್ಲೇಸು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ವರ್ಣ ಲೇಕ್ ಹತ್ರ. ವರ್ಣ ಲೇಕ್ ಹತ್ರ ತುಂಬ ಸಖತ್ತಾಗಿದೆ ಫೋಟೋ ತೆಗೆಯೋದಕ್ಕೆ. ಫೋಟೋಶೂಟ್ ಎಲ್ಲರೂ ತುಂಬ ಜನ ಇದ್ದರು ಅಲ್ಲಿ. ಇದೇ ಥರ ಫ್ರಾಕ್ ಹಾಕ್ಕೊಂಡೆ, ಈ ವೈಟ್ ಕಲರ್ ಫ್ರಾಕಲ್ಲೇ ಇಲ್ಲಿ ಜಾಸ್ತಿ ಲೇಕ್ ಹತ್ರ ಫೋಟೋಶೂಟ್ ಮಾಡೋದಿಲ್ಲಿ. ಸಿಕ್ಕಾಪಟ್ಟೆ ಜನನೂ ಇದ್ದರು, ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಎಲ್ಲ ಕಪಲ್ಸ್ಗಳೇ ಜಾಸ್ತಿ ಇದ್ದರು. ಮತ್ತು ನೋಡಿ ಈ ಥರ ಕಾರ್ಗಳಲ್ಲೆಲ್ಲ ಬರ್ಬೋದು, ಫ್ರೀಯಾಗೂ ಕೂಡ ಬರ್ಬೋದು. ಫೋಟೋಶೂಟ್ಗೆ ಅಂತಲೇ ಏನಿಲ್ಲ, ಆರಾಮಾಗಿ ಆ ಪ್ಲೇಸ್ಗಳನ್ನು ನೋಡ್ಕೊಂಬರೋದಕ್ಕೂ ಹೋಗ್ಬೋದು. ನೋಡಿ ಈ ಥರ ಜೀಪೆಲ್ಲ ಬರ್ತಿದೆ, ಎಲ್ಲ ಕಾರೆಲ್ಲ ನಿಲ್ಲಿಸೋದಕ್ಕೆ ತುಂಬ ಜಾಗನೂ ಇದೆ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಫೈನಲ್ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಫೋಟೋಶೂಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ಆಯಿತು. ಅದನ್ನು ಮುಗಿಸ್ಕೊಂಡ್ವಿ ಗೈಸ್. ನಾವು ಕ್ಯಾಮ್ರಾಮ್ಯಾನ್ಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಯಾವ ಥರ ಪೋಸ್ ಕೊಡಬೇಕು ಅದೆಲ್ಲ ಅವರೇ ಹೇಳ್ಕೊಡ್ತಾಯಿದ್ರು. ಬಟ್ ಅವರೇನು ಕೋಪ ಮಾಡ್ಕೊಳ್ಳಿಲ್ಲ, ಅದರಿಂದ ಸ್ವಲ್ಪ ಫೋಟೋಶೂಟೆಲ್ಲ ಚೆನ್ನಾಗಿ ಬಂತು. ಒಂದೊಂದು ಸಲ ಒಬ್ಬೊಬ್ಬರು ಚೆನ್ನಾಗಿ ಮಾಡಲ್ಲ ಅಂದರೆ ಸ್ವಲ್ಪ ಬೈಯೋದು ಆ ಥರ ಎಲ್ಲ ಇರುತ್ತೆ. ಬಟ್ ಇವ್ರು ಆ ಥರ ಏನೂ ಮಾಡಲಿಲ್ಲ, ತುಂಬ ಚೆನ್ನಾಗಿ ಫೋಟೋಶೂಟ್ನ ಮಾಡಿಕೊಟ್ರು ನಮಗೆ. ನೆಕ್ಸ್ಟ್ ನಾವು ಹೋಗಿದ್ದು ತಾಳಿ ಮತ್ತು ಕಾಲುಂಗುರ, ಕಾಲು ಚೈನೆಲ್ಲ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದ್ವಿ ಮದುವೆಗೆ. ಅಲ್ಲೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಕಾಲ್ಗೆಜ್ಜೆ, ಕಾಲುಂಗುರ ಮತ್ತು ತಾಳಿ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡೋದಕ್ಕೆ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಮತ್ತು ನಮ್ಮ ಹಸ್ಬೆಂಡ್ ಮನೆ ಕಡೆಯವರೆಲ್ಲರೂ ಬಂದಿದ್ದರು. ನಾವೊಂದು 3 ಮೆಂಬರ್ಸ್, ಅವರೊಂದು 3 ಮೆಂಬರ್ಸ್ ಬಂದಿದ್ವಿ. ಹೋಗ್ಬಿಟ್ಟೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ. ತಾಳಿನ ಮುಂಚೆನೇ ತಂದು ಇಟ್ಕೊಬಾರ್ದು ಅಂತಂದ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಬಂದು ಅವರು ಮದುವೆ ಟೈಮಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆರ್ಡರ್ ಕೊಟ್ಬಿಟ್ಟು ಬರೋಕ್ಕೆ 2 ದಿನ ಮುಂಚೆ ಹೋಗಿದ್ವಿ ನಾವು.
ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಮೇಕಪ್ ಮಾಡೋದಕ್ಕೂ ಮುಂಚೆ ಈ ಥರ ಮೆನಿಕ್ಯೂರ್ ಪೆಡಿಕ್ಯೂರ್ ಹಾಗೂ ಫೇಶಿಯಲ್ಲು, ಫ್ರೂಟ್ ಫೇಶಿಯಲ್, ಡೈಮಂಡ್ ಫೇಶಿಯಲ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು 3 ಡೇಸ್ ಮುಂಚೆನೇ ಹೋಗಿದ್ವಿ ಪಾರ್ಲರ್ಗೆ. ಈ ಪಾರ್ಲರು ಸ್ಟಾರ್ ಬ್ಯೂಟಿ ವರ್ಲ್ಡ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರನ್ನ ಫಾಲೋ ಮಾಡಿ. ಅವರು ತುಂಬ ಅಫೋರ್ಡಬಲ್ ರೇಟಲ್ಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಕಮ್ಮಿ ರೇಟು ಅಲ್ಲ, ತುಂಬ ಜಾಸ್ತಿ ರೇಟ್ ಆ ಥರನೂ ಇಲ್ಲ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಮೇಕಪ್ ಐಟಮ್ಸ್ನ ಇವ್ರು ಯೂಸ್ ಮಾಡ್ತಾರೆ. ಸೊ ನನ್ನ ಸ್ಕಿನ್ಗೆ ಇವ್ರದ್ದು ಮ್ಯಾಚ್ ಆಗಿರೋದ್ರಿಂದ ನಾನು ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾವು ಬಂದಿದ್ದು. ಇವ್ರ ಹೆಸರು ಕಾವ್ಯ ಅಂತ, ಸ್ಟಾರ್ ಬ್ಯೂಟಿ ವರ್ಲ್ಡ್ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಫಾಲೋ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಏನಾದರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡಿ, ನನ್ನ ಮೇಕಪ್ ಹೇಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟೆಲ್ಲ ನೋಡಿಬಿಟ್ಟು ನೀವೇ ಕಾಮೆಂಟ್ ಮಾಡಿ. ಇವರೇ ನೋಡಿ ಕಾವ್ಯ ಅಂತ. ಅಂದರೆ ನಮ್ಮ ಮಮ್ಮಿಗೆಲ್ಲ ಐಬ್ರೋಸ್ ಫೇಶಿಯಲ್ ಎಲ್ಲ ನಮ್ಮ ಮಮ್ಮಿಗೂ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವರು ಮಾಡಿಸ್ಕೋತಾಯಿದ್ರು. ಫ್ರೂಟ್ ಫೇಶಿಯಲ್ ಮಾಡಿಸ್ತಿದ್ದೆ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಸ್ಕಿನ್ ತುಂಬ ಸೆನ್ಸಿಟಿವ್, ಸೊ ಬ್ಲೀಚ್ ಏನೂ ಮಾಡಿಸ್ಲಿಲ್ಲ, ಫೇಶಿಯಲೇ ಸಾಕು ಅಂತ ಅಂದ್ಬಿಟ್ಟು ಫೇಶಿಯಲ್ ಮಾಡಿಸ್ತೀವಿ. ಅವರು ಚೆನ್ನಾಗಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ. ನಾನು ಏನೇ ಫೇಶಿಯಲು ಏನು ಆ್ಯಂಡ್ ಇನ್ನೇನು ಮೇಕಪ್ ಮಾಡಿಸೋದಿದ್ರು ಇವ್ರ ಹತ್ರನೇ ನಾವು ಮಾಡಿಸೋದು, ಕಾವ್ಯ ಅಂತ. ಬೇಕು ಅಂದವರು ಕಾಮೆಂಟ್ ಮಾಡಿ ಗಾಯ್ಸ್ ಇನ್ಸ್ಟಾಗ್ರಾಮಲ್ಲಿ. ಅಫೋರ್ಡಬಲ್ ರೇಟಲ್ಲಿ ಇವ್ರು ಚೆನ್ನಾಗಿ ಮಾಡಿಕೊಡ್ತಾರೆ. ಸ್ಯಾರಿ ಡ್ರೇಪಿಂಗ್ ಆ್ಯಂಡ್ ಸಿಂಪಲ್ ಮೇಕಪ್ಪು, ಬರ್ಡೇಗೆ ಆ್ಯಂಡ್ ಮದುವೆಗೆ ಎಲ್ಲ ಥರನೂ ಸಿಕ್ಕಾಪಟ್ಟೆ ಸೂಪರಾಗಿ ಮೇಕಪ್ ಮಾಡ್ತಾರೆ. ಇವ್ರನ್ನ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಕಾವ್ಯ ಅಂತ ಇವರು. ನೋಡಿ ನಮ್ಮ ಮಮ್ಮಿಗೆ ಫೇಶಿಯಲ್ ಎಲ್ಲ ಮಾಡಿಬಿಟ್ಟು ಆಲ್ರೆಡಿ ನಮ್ಮ ಮಮ್ಮಿ ಫುಲ್ ಸ್ಕಿನ್ ಸಖತ್ತಾಗ್ಬಿಟ್ಟಿತ್ತು ನಾವು ನೋಡಿದಾಗ. ನೆಕ್ಸ್ಟ್ ನಾನು ನಿಧಾನಕ್ಕೆ ಮಾಡ್ಸೋಣ ಅಂದ್ಬಿಟ್ಟು ಫಸ್ಟ್ ನಮ್ಮ ಮಮ್ಮಿಗೆ ಮಾಡಿಸ್ಬಿಟ್ವಿ. ನಂದು ಸ್ವಲ್ಪ ವ್ಯಾಕ್ಸಿಂಗ್ ಎಲ್ಲ ಇತ್ತು, ಸೊ ಅದಕ್ಕೆ ವ್ಯಾಕ್ಸಿಂಗ್ ಎಲ್ಲ ಆಮೇಲೆ ಮಾಡ್ತೀನಿ ಅಂತಂದ್ಬಿಟ್ಟು ಫಸ್ಟ್ ಮಮ್ಮಿಗೆ ಮುಗಿಸೋಣ ಅಂದ್ಬಿಟ್ಟು ಅವ್ರಿಗೆ ಫುಲ್ ಮೇಕಪ್ ಅಂದರೆ ಫೇಶಿಯಲ್ ಎಲ್ಲ ಮಾಡಿ ಅವ್ರದ್ದಾದ್ಮೇಲೆ ನಂದು ತಗೊಂಡ್ರು. ಬಟ್ ನಂದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ನಾನು ಜಸ್ಟ್ ಪೆಡಿಕ್ಯೂರ್ ಮಾಡಿಸ್ಕೊಂಡೆ ಫಸ್ಟು, ಅದನ್ನು ಕ್ಲಿಪ್ಪಿಂಗ್ ನಿಮ್ಗೆ ಸ್ವಲ್ಪ ಹಾಕಿದ್ದೀನಿ, ನೋಡಿದ್ರಿ ಅಲ್ವಾ. ಆ್ಯಂಡ್ ಇವರೇ ನಮ್ಮ ಮೇಕಪ್ ವುಮೆನ್ ಸ್ಟಾರ್ ಬ್ಯೂಟಿ ವರ್ಲ್ಡ್. ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್ ಇವ್ರನ್ನ. ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿತ್ತು, ಸೊ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲಿಗೆ ಬಂದಿದ್ವಿ. ಹೋಟೆಲಲ್ಲಿ ಮಸಾಲೆ ದೋಸೆ ಆರ್ಡರ್ ಮಾಡಿಕೊಂಡು ಮಸಾಲೆ ದೋಸೆನ ತಿಂದ್ವಿ ಗಾಯ್ಸ್. ಹೊಟ್ಟೆ ಹಸಿತಿತ್ತು. ಈಗ ಮೇಕಪ್ ಎಲ್ಲ ಮಾಡಿಸ್ಕೊಂಡು, ಮೇಕಪ್ ಅಂದರೆ ಫೇಶಿಯಲ್ಲು, ವ್ಯಾಕ್ಸಿಂಗು ಇದೆಲ್ಲ ಮದುವೆಗೂ ಮುಂಚೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ನಾನು ಇದೇ ಫಸ್ಟ್ ಮಾಡಿಸಿರೋದು. ಐಬ್ರೋಸ್ ಒಂದು ಮಾಡಿಸ್ತಿದ್ದೆ, ಇನ್ನು ಫೇಶಿಯಲ್ ಎಲ್ಲ ನಾನೇನು ಮಾಡಿಸೇ ಇರಲಿಲ್ಲ. ಆ್ಯಂಡ್ ಮೆನಿಕ್ಯೂರ್ ಪೆಡಿಕ್ಯೂರ್ ಕೂಡ ಮಾಡಿಸಿರಲಿಲ್ಲ. ಈಗ ನಾನು ಫಸ್ಟ್ ಮದುವೆ ಟೈಮಲ್ಲೇ ನಾನು ಮಾಡಿಸಿರೋದು ಪ್ರತಿಯೊಂದೂ. ಆಮೇಲೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಇಲ್ಲಿ ಆರ್ಡರ್ ಮಾಡಿಕೊಂಡು ಮಸಾಲೆ ದೋಸೆ ತಿನ್ನೋಕೆ ಹೋಗಿದ್ವಿ. ನಾನು ನಮ್ಮ ಮಮ್ಮಿ ಮಸಾಲೆ ದೋಸೆ ತಿಂದ್ಕೊಂಡು ನಿಧಾನಕ್ಕೆ ಮನೆಗೆ ಹೋದ್ವಿ ಗಾಯ್ಸ್. ಅಷ್ಟೇ ಗಾಯ್ಸ್. ನಿಮ್ಗೇನಾದ್ರು ಮೇಕಪ್ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮ್ ಪೇಜ್ನ ಸ್ಟಾರ್ ಬ್ಯೂಟಿ ವರ್ಲ್ಡ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಗಾಯ್ಸ್. ನೆಕ್ಸ್ಟ್ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಂಚೋದಕ್ಕೆ ಹೋಗಿದ್ರು. ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ವಿ. ಅದು ಸ್ವಂತ ನಮ್ಮ ಅಣ್ಣಂದು ಆಟೋ, ರವಿ ಅಣ್ಣ ಅಂತ ಅಂದ್ಬಿಟ್ಟು ಅವ್ರ ಆಟೋದಲ್ಲಿ ಊರಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಂಚಿದ್ವಿ. ಊರಿಗೆ ಹೋಗೋದು ತುಂಬ ದೂರ ಅಲ್ವಾ, ಸೊ ಅದಕ್ಕೆ ನಮ್ಮ ಅಣ್ಣ ಬಂದಿದ್ರು. ಅದು ಅವತ್ತು ಇನ್ನೇ ಲಗ್ನ ಕಟ್ಸೋದೊಂದಿತ್ತು, ಅವಾಗ ಸ್ವಲ್ಪ ಕೆಲಸ ಆಯ್ತು ಅಂದ್ಬಿಟ್ಟು ನಮ್ಮ ಅಣ್ಣನೇ ಬಂದಿದ್ದು. ಲಗ್ನ ಕಟ್ಟಿಸ್ಕೊಂಡು ಬಂದರು ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ. ಅದ್ರ ನೆಕ್ಸ್ಟ್ ಡೇ ಏನು ಅಂತಂದರೆ ಮೊದಲನೇ ಅರಿಶಿನ ಶಾಸ್ತ್ರದ ನೀರು ಉಯ್ಬೇಕು ಅಂತಂದ್ಬಿಟ್ಟು ಬ್ಯಾಂಗ್ಳೂರಿಂದ ನಮ್ಮ ರೇಖಾ ಅಕ್ಕ ಮತ್ತು ನಮ್ಮ ಕವಿತಾ ಅಕ್ಕ ಮತ್ತು ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಇವರೇ ಫಸ್ಟ್ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದು. ಬ್ಯಾಂಗ್ಳೂರಿಂದ ಬಂದು ನನಗೆ ಅರಿಶಿನದ ನೀರು ಇದ್ಬಿಟ್ಟು ಹೋದರು ಅವರು. ಅದಕ್ಕೆ ತಟ್ಟೆ ಸಾಮಾನೆಲ್ಲ ತುಂಬ್ತಾ ಇದ್ದಾರೆ. ಅರಿಶಿನದ ನೀರು ಉಯ್ಯೋಕ್ಕೂ ಮುಂಚೆ ಈ ಥರ ಎಲ್ಲ ತಟ್ಟೆ ಸಾಮಾನೆಲ್ಲ ತುಂಬಬೇಕು ಅಂತಂದ್ಬಿಟ್ಟು ನೋಡಿ ಅಲ್ಲಿ ನಮ್ಮ ಅಣ್ಣ, ನಮ್ಮ ಡ್ಯಾಡಿ ಮತ್ತು ಈ ಕಡೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ. ಇದೇ ಮೊದಲನೇ ಶಾಸ್ತ್ರ ಗೈಸ್ ನಂಗೆ ನಡೆದಿದ್ದು. ನೋಡಿ ಈ ಥರ ಎಲ್ಲ
ಎಲೆ ಅಡಿಕೆ ಮತ್ತು ಸೀರೆ ಬಳೆ ಮತ್ತು ಈ ಥರ ಏನಿದು ಹಸೆಮಣೆ ಎಲ್ಲ ಇಟ್ಟು ಇದ್ರ ಮೇಲೆ ಅರ್ಶಿನ ನೀರೆಲ್ಲ ಹುಯ್ದು ಮೊದಲನೇ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಬ್ಯಾಂಗ್ಳೂರಿಂದ ಬಂದು ಹುಯ್ಲೇಬೇಕು ಅಂತ ಅಂದ್ಬಿಟ್ಟು ಒಂದು ವಾರಕ್ಕೂ ಮುಂಚೆನೇ ಅರ್ಶಿನ ನೀರು ಹುಯ್ದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಬಂದಿದ್ದರು ಗಾಯ್ಸ್. ಈ ಥರ ಮನೆ ಡೆಕೋರೇಷನ್ ಮಾಡಿದರು ಮದುವೆ ಮನೆನ. ನನಗಂತೂ ಫುಲ್ ಖುಷಿ, ಈ ಥರ ರೆಡಿ ಮಾಡಿಕೊಂಡು ಶಾಸ್ತ್ರ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಸ್ಯಾರಿ ಎಲ್ಲ ವೇರ್ ಮಾಡಿ ಹೂವು ನೋಡಿ ಎಷ್ಟು ಉದ್ದ ಮುಡಿಸಿದ್ದಾರೆ. ಎಲ್ಲರೂ ಮನೆ ಪಕ್ಕದ ಮನೆ ಇಲ್ಲಿರೋರೆಲ್ಲ ಬಂದಿದ್ದರು. ಇವರು ನಮ್ಮ ಅಕ್ಕನ ಮಕ್ಕಳು ಅಚ್ಚು ಪ್ರೀತಮ್ ಅಂತ. ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಇಟ್ಟಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ನೋಡೋರಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಬಂದು ಈ ಥರ ಕುಂಕುಮ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಶಾಸ್ತ್ರ ಮುಗಿಸಿದ್ರು. ನಾನಂತೂ ಫುಲ್ ಎಕ್ಸೈಟಾಗಿ ಶಾಸ್ತ್ರಗಳು ನೋಡ್ತಿದ್ದೆ, ಯಾವ ಥರ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ಮದುವೆ ಟೈಮಲ್ಲಿ ಪ್ರತಿಯೊಂದು ಶಾಸ್ತ್ರನೂ ನನಗೆ ನೋಡಿ ತಿಳ್ಕೊಂಡೆ ಅವ್ರು ಮಾಡಿದ್ದನ್ನು ನೋಡಿ. ಆ್ಯಂಡ್ ಅದೆಲ್ಲ ಮುಗಿದ್ಮೇಲೆ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತೊಗೊಬೇಕು ಅಂತ ಹೇಳಿದ್ರು ಮನೇಲಿ. ಅದಕ್ಕೆ ಪ್ರತಿಯೊಬ್ಬರು ಕಾಲಿಗೂ ನಮ್ಮ ಮಮ್ಮಿ ಡ್ಯಾಡಿ ಅಣ್ಣ ಅತ್ತಿಗೆ ಎಲ್ಲರ ಕಾಲಿಗೂ ಬಿದ್ವಿ, ಆಶೀರ್ವಾದ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಊಟ ಆರ್ಡರ್ ಮಾಡಿದರು. ಒಬ್ಬಟ್ಟು, ನನ್ನ ಫೇವ್ರೆಟ್ ಕಾಯಿ ಒಬ್ಬಟ್ಟು ಊಟ ಅಡುಗೆ ಮಾಡಿಸಿದ್ರು. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಅಣ್ಣಂದಿರು ನಮ್ಮ ಡ್ಯಾಡಿ ಎಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾವು ಊಟ ಮಾಡಿದಾಗ 5 ಗಂಟೆ ಆಗಿತ್ತು. ಶಾಸ್ತ್ರ ಎಲ್ಲ ಮುಗಿಸಿ ಊಟ ಮಾಡೋ ತನಕ 5 o'clock ಆಗಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು. ಕಾಯನ್ನ ಮತ್ತು ಪಲ್ಯ ನೋಡಿ ಯಾವ ಥರ ತಿಂತಾಯಿದ್ದೀನಿ. ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಸುಮ್ಮನೆ ತಿಂತಾಯಿದ್ದೀನಿ. ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಣ್ಗಾಯಿ ಪಲ್ಯ ಸಖತ್ತಾಗಿತ್ತು. ನೆಕ್ಸ್ಟ್ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಲಾಸ್ಟಲ್ಲಿ ನಮ್ಮ ಮಮ್ಮಿ, ನಮ್ಮ ಅತ್ತಿಗೆ, ನಮ್ಮ ಅಕ್ಕಂದಿರು ಎಲ್ಲರೂ ಅವ್ರು ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು. ಫಸ್ಟ್ ನಮಗೆಲ್ಲ ಬಡಿಸ್ಬಿಟ್ಟು ಆಮೇಲೆ ಇವರೆಲ್ಲ ಕೊನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವರು ರೆಡ್ ಕಲರ್ ಸ್ಯಾರಿ ನಮ್ಮ ಮಮ್ಮಿಯವರ ಅಣ್ಣನ ಮಗಳು. ಆ ಕಡೆ ಬ್ಲೂ ಕಲರ್ ಸ್ಯಾರಿ, ಬ್ಲೂ ಆ್ಯಂಡ್ ವೈಟ್ ಉಟ್ಕೊಂಡಿದ್ದಾರೆ ನೋಡಿ, ಅವರು ನಮ್ಮ ಮಮ್ಮಿಯವರ ಅಕ್ಕನ ಮಗಳು. ಇವರು ನಮ್ಮ ಅಣ್ಣ, ನಮ್ಮ ಮಮ್ಮಿಯವರ ಅಕ್ಕನ ಮಗ. ಆ ಕಡೆ ಅಲ್ಲೊಂದು ಬ್ಲೂ ಆ್ಯಂಡ್ ಪಿಂಕ್ ಉಟ್ಕೊಂಡಿದ್ದಾರಲ್ಲ, ಅವ್ರು ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅತ್ತಿಗೆ. ಈ ಕಡೆ ಅಚ್ಚು ಅಂದರೆ ಅಲ್ಲಿ ಬಡಿಸ್ತಾ ಇದ್ದಾರೆ ನೋಡಿ, ಅವ್ರ ಮಗಳು ಅಚ್ಚು ಪ್ರೀತಮ್ ಅವ್ರ ಮಕ್ಕಳು. ಆ ಕಡೆ ಧರಣಿ ಅಂತ ಅವ್ರ ಮಗ ಕೂತಿದ್ದಾರೆ. ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಶಾಸ್ತ್ರ ಎಲ್ಲ ಮುಗೀತು ಗಾಯ್ಸ್. ಆ್ಯಂಡ್ ಕೊನೆ ಮೂಮೆಂಟಲ್ಲಿ ಈ ಥರ ಆರತಿ ತೆಗಿಬೇಕು ಅಂತಂದ್ಬಿಟ್ಟು ನಮ್ಮ ಅತ್ತಿಗೆ, ನಮ್ಮ ಅಕ್ಕಂದಿರು 3 ಜನನು ಆರತಿ ತೆಗಿತಾ ಇದ್ದಾರೆ. ಆರತಿ ತೆಗಿಬೇಕಾದ್ರೆ ನಮ್ಮ ಅತ್ತಿಗೆ ಏನೋ ಒಂದು ಸಾಂಗ್ ಹೇಳಿದ್ರು, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ. ಅದನ್ನು ನಿಮಗೂ ಕೇಳೋಕ್ಕಾಗಲ್ಲ, ನನಗೂ ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ. ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ಗಾಯ್ಸ್. ಅವ್ರ ಅರ್ಶಿನ ಶಾಸ್ತ್ರ ಮುಗೀತು. ಎಲ್ಲ ಶಾಸ್ತ್ರಕ್ಕೆ ರೆಡಿ ಆಗಿದ್ದೀವಿ ಗಾಯ್ಸ್. ಈಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಯಾರೇ ರೆಡಿ ಆಗಿದ್ದಾರೆ ಬನ್ನಿ ತೋರ್ಸೋಣ. ಇವರು ನಮ್ಮ ಭಾವನ ಎಲ್ಲ ಹಾಕೊಂಡಿದ್ದಾರೆ, ನಮ್ಮ ಅಣ್ಣನೂ ಎಲ್ಲ ಹಾಕೊಂಡಿದ್ದಾರೆ. ಹಾಯ್ ಮಾಡಿ ಅಣ್ಣ. ಎಷ್ಟಾಯ್ತು ಟೈಮು? ನಮ್ಮ ಮಮ್ಮಿನೂ ರೆಡಿ ಆಗಿದ್ದಾರೆ. ಈಗ ತೋರಿಸ್ತೀನಿ ರೀ ನೋಡಿ. ಎದ್ದು ನಿಂತ್ಕೊಮ್ಮಿ. ಮಮ್ಮಿ ರೆಡಿ ಆಗಿದ್ದಾರೆ. ಅವರು ಎಲ್ಲೋ
ಲೈವ್ ಮಾಡಿ ಬಂಡ್ರು ಹಂಗೆ ಎದ್ದಳ್ರು ಎಲ್ಲ ಇದ್ರಿ ತೋರಿಸ್ದೆ ಅಯ್ಯೋ ಮಂಚದ ಮೇಲೆ ಕೂತ್ಕೊಂಡು ಆಯ್ ಮಾಡ್ತಿದ್ರು ಬೇಜಾರು ಮಾಡ್ಕೋಬೇಡಿ ಅವ್ರಿಗೆ ಎದೊಳಕ್ಕೆ ಸ್ವಲ್ಪ ಕಷ್ಟ ಬೇಕು ನಮ್ಮ ದೊಡ್ಡಮ್ಮ ಇವರು ಸೊ ಎಲ್ಲೋ ಬ್ರೈಟ್ಸ್ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮನೇಲಿ ನಮ್ಮ ಡ್ಯಾಡಿ ಹಲ್ದಿ ಫಂಕ್ಷನ್ ಇಟ್ಕೊಂಡಿದ್ರು ಒಂದು 70 ಮೆಂಬರ್ಸ್ನ ಊರಿಂದ ಎಲ್ಲ ಕರೆದು ಮತ್ತು ಬ್ಯಾಂಗ್ಳೂರಿಂದ ಎಲ್ಲ ಬಂದಿದ್ದರು ಅವರೆಲ್ಲರೂ ಯಾರ್ಯಾರಿಗೆಲ್ಲ ನೀರು ಇರೋದಕ್ಕೆ ಅನುಕೂಲ ಆಗಿಲ್ವೋ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಆವತ್ತು ಹಳದಿ ಫಂಕ್ಷನ್ ಇಟ್ಕೊಂಡಿದ್ವಿ ಎಲ್ಲರೂ ಬಂದು ನೀರು ಇದ್ದರು ಆ್ಯಂಡ್ ಅಡುಗೆ ಎಲ್ಲ ಒಂದು 70 ಮೆಂಬರ್ಸ್ಗೆ ಅಡುಗೆ ಊಟ ಎಲ್ಲ ಮಾಡಿಸಿದ್ರು ಗೀ ರೈಸು ಪಲಾವು ಎಲ್ಲ ಮಾಡಿಸಿದ್ರು ಒಬ್ಬಟ್ಟು ಊಟ ನಾವು ಕೂಡ ಮಾಡಿಸಿದ್ವಿ ಬಟ್ ಅದ್ಯಾರು ಕ್ಲಿಪ್ಪಿಂಗೇ ತಗೊಂಡಿಲ್ಲ ಊಟ ಮಾಡಬೇಕಾದ್ರೆ ಗಡಿಬಿಡಿಲಿ ಆ್ಯಂಡ್ ಎಲ್ಲರೂ ರೀಲ್ಸ್ ಮಾಡ್ತಾಯಿದ್ವಿ ಇದು ಅರ್ಶಿನ ಶಾಸ್ತ್ರದ ನೀರು ಇರಬೇಕಾದ್ರೆ ಇವರೆಲ್ಲರೂ ಸೇರಿಕೊಂಡು ಈ ಥರ ಫೋಟೋಗ್ರಾಫರ್ ಈ ಥರ ಉಯ್ಬೇಕು ಅಂತ ಅಂದ್ಬಿಟ್ಟು ಫೋಟೋಗ್ರಾಫರ್ ಈ ಥರ ಹೇಳ್ತಾ ಇರೋದ್ರಿಂದ ಅದೆಲ್ಲ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ ನೀರು ಉಯ್ತಾ ಇದ್ದಾರೆ ಸುಮಾರು ಜನ ಸ್ವಲ್ಪ ಲೇಟಾಗಿ ಬಂದರು ಈ ಥರ ಎಲ್ಲ ನೀರೆಲ್ಲ ಉಯ್ದ ಮೇಲೆ ಸ್ವಲ್ಪ ಲೇಟಾಗಿ ಬಂದರು ಒಟ್ಟು ಚೆನ್ನಾಗಾಯಿತು ಗೈಸ್ ನೆಕ್ಸ್ಟು ಮೆಹಂದಿ ಹಾಕೋರನ್ನ ಕರೆಸಿದ್ವಿ ಮನೆಗೆ ಕರೆಸಿದ್ವಿ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ನಿಮ್ಗೆ ಬೇಕು ಅಂತಂದರೆ ನಾನು ಮೆಹಂದಿ ನೋಡಿ ಕಾಮೆಂಟ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಚಪ್ರಶಾಸ್ತ್ರ ಮಾಡಿದ್ವಿ ಚಪ್ರಶಾಸ್ತ್ರ ನಮ್ಮ ಮನೆ ಹತ್ರ ಹಸುಗಳ ಕಾಟ ಸೊ ಹೂವು ಎಲ್ಲ ಒಂದು 5 ನಿಮಿಷಕ್ಕೇ ಎಲ್ಲ ತಿನ್ಕೊಬಿಟ್ಟಿತ್ತು ಗೈಸ್ ನೀವು ನಂಬಲ್ಲ ಸ್ಟಾರ್ಟಿಂಗ್ ಇದೊಂದು ಮೂಮೆಂಟಲ್ಲಿ ತೊಗೊಂಡಿದ್ದೀನಿ ಚಪ್ರಶಾಸ್ತ್ರ ಈ ಥರ ಚಪ್ರ ಹಾಕಿದ್ರು ಮತ್ತು ರಂಗೋಲಿನ ಈ ಥರ ನಮ್ಮ ಮನೆ ಮುಂದೆ ರಂಗೋಲಿ ಬಿಡಿಸಿದ್ರು ನಮ್ಮ ಮನೇಲಿ ಇದೇ ಮೊದಲನೇ ಫಂಕ್ಷನ್ ದೊಡ್ಡ ಫಂಕ್ಷನ್ನು ಅಂದರೆ ನಾನು ಒಬ್ಬಳೇ ಮಗಳಲ್ವಾ ಸೊ ಇದೇ ಎಲ್ಲ ಥರ ಶಾಸ್ತ್ರನೂ ಮಾಡಿನೇ ನಾನು ಮದುವೆ ಮಾಡಬೇಕು ಅಂತ ನಮ್ಮ ಡ್ಯಾಡಿ ಕನಸಾಗಿತ್ತು ಸೊ ಎಲ್ಲನೂ ಶಾಸ್ತ್ರೋಕ್ತವಾಗಿ ನಡೆಸಿದ್ರು ಡ್ಯಾಡಿ ಈ ಥರ ಹಳದಿ ಫಂಕ್ಷನ್ ಆದಮೇಲೆ ನಾವು ಬಳೆ ಶಾಸ್ತ್ರ ಇಟ್ಕೊಂಡಿವಿ ಬಳೆ ಶಾಸ್ತ್ರದಲ್ಲಿ ಎಲ್ಲರಿಗೂ ಬಳೆ ತೋರಿಸೋದು ನೆಂಟರೆಲ್ಲ ಬಂದಿದ್ದರು ಎಲ್ಲರಿಗೂ ಬಳೆ ತೊಡಿಸಿದ್ವಿ ನಾವು ತೊಟ್ಕೊಂಡ್ವಿ ಪಾಪ ಆ ಅಂಕಲ್ನ ಕ್ಯಾಪ್ಚರ್ ಮಾಡಿಲ್ಲ ಬಳೆ ಅಂಕಲ್ನ ಅದಕ್ಕೆ ಮೊದಲು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಬಳೆ ತೊಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಗಾಯ್ಸ್ ಪ್ರತಿಯೊಂದು ಶಾಸ್ತ್ರ ಎಲ್ಲ ಮುಗೀತು ಆ್ಯಂಡ್ ಆವತ್ತಿನ ದಿನವೇ ಚಪ್ರಕ್ಕೆ ಹೋಗಬೇಕಾಗಿತ್ತು ಅದು ನೆಕ್ಸ್ಟ್ ಡೇ ಯಾವುದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಬ್ಯುಸಿ ಇದ್ದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಗಾಯ್ಸ್ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಗಾಯ್ಸ್ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಅಷ್ಟೇ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್